ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ ಯಥಾ ಪ್ರಕಾಶಯತ್ಯೇಕಃ ಕೃಷ್ಣಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಆತ್ಮ ದೇಹದ ಎಲ್ಲ ಭಾಗದಲ್ಲೂ ಹರಡಿದ್ರು ಮತ್ತೆ ಎಷ್ಟೇ ಸೂಕ್ಷ್ಮವಾಗಿದ್ರೂ ಅದು ಎಂದಿಗೂ ದೇಹದೊಳಗೆ ಬೆರೆಯಲ್ಲ. ಹೇಗಂದ್ರೆ ಈ ಗಾಳಿ ಎಲ್ಲ ಕಡೆ ಹರಡಿದ್ರು ಅದು ಆಕಾಶದೊಟ್ಟಿಗೆ ಅಂದ್ರೆ ಓವರ್ ಆಲ್ ಸ್ಪೇಸ್ನೊಟ್ಟಿಗೆ ಮಿಕ್ಸ್ ಆಗಿರಲ್ಲ. ಅದೇ ರೀತಿಯಲ್ಲಿ ಹೇ ಭರತನೇ, ಹೇಗೆ ಸೂರ್ಯ ಇಡೀ ಈ ವಿಶ್ವವನ್ನ ಬೆಳಗತ್ತೋ ಅದೇ ರೀತಿಯಲ್ಲಿ ಈ ಆತ್ಮ ನಮ್ಮ ದೇಹ ಅಥವಾ ಕ್ಷೇತ್ರವನ್ನ ಬೆಳಗಿಸುತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.